ಬಾಯಿಗಿಟ್ರೆ ಕರಗುವಂಥ ಸ್ವೀಟು. ಇವೆಲ್ಲ ದೊಡ್ಡ ದೊಡ್ಡ ಸ್ವೀಟ್ ಶಾಪಲ್ಲಿ ಇದು ನೋಡಿರ್ತೀರಲ್ಲ, ₹1000, ₹1500 ಮಿನಿಮಮ್ ಅಂದರೆ ಒಂದು ₹800 ಅಂತ ಇಟ್ಕೊಳ್ಳಿ. ಕಮ್ಮಿ ಅಂದ್ರೂ ಅದಕ್ಕಿಂತ ಒಳಗೆ ಸಿಗೋಲ್ಲ, ₹800 ಮೇಲೆ. ಯಾಕೆ ನಾವು ಮನೇಲಿ ಕೇವಲ ಒಂದು ₹100-200 ಖರ್ಚು ಮಾಡಿಬಿಟ್ಟು ಇದೇ ಸ್ವೀಟ್ನ 1 kg ಮಾಡ್ಬೋದು. ಹೆಂಗೋ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ, ಟೆಕ್ಸ್ಚರ್ ನೋಡಿರಿ ಯಾವ ರೀತಿ ಇದೆ ಅಂತ, ಬಾಯಿಗಿಟ್ರೆ ಕರಗೋಗುತ್ತೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಸ್ವೀಟು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಇನ್ಕ್ಲೂಡ್ ಮಾಡಲೇಬೇಕು ನಿಮ್ಮ ಮೆನ್ಯೂಲಿ, ಓಕೆನಾ? ಬನ್ನಿ, ಇದು ಯಾವುದು ಅಂತ ಹೇಳ್ತೀನಿ. ಬಾದಾಮ್ ಪೇಡ ತಿಂದಿದ್ದೀರಲ್ಲ, ಅದೇ ಬಾದಾಮ್ ಪೇಡಾನೇ. ಯಾವ ರೀತಿ ಇದೆ ಟೆಕ್ಸ್ಚರ್ ಹೇಳಿ? ಸೂಪರಾಗಿದೆ ಹೇಮಾ ಅಂತೀರಾ? ಸೂಪರಾಗಿದೆ. ಇದು ಕೇವಲ ನಾನು 2 ಚಮಚ ತುಪ್ಪ ಹಾಕಿದ್ದೀನಿ. ನೀವು ನಂಬ್ತಿರೋ ಇಲ್ವೋ? ಬನ್ನಿ, ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೆ ನಾನೊಂದು 1 ಅವರ್ ಅಥವಾ 2 ಅವರು ಕುದಿಯೋ ನೀರಿಗೆ ಎಷ್ಟು ಬೇಕೋ ಅಷ್ಟು, ಇವಾಗ ಒಂದು 1/4 kg ಬಾದಾಮಿ ತೊಗೊಂಡಿದ್ದೀನಿ, ಹಾಕ್ಬಿಟ್ಟು ಒಂದು 2 ಅವರ್ ಮುಚ್ಚಿಟ್ಬಿಡಿ, ಓಕೆನಾ? 2 ಅವರ್ ಆದಮೇಲೆ ಅದು ಸಾಫ್ಟ್ ಆಗಿರುತ್ತೆ. ನಮಗೆ ಮೇಯ್ನ್ ಏನು ಅಂದರೆ ಸಿಪ್ಪೆ ಬಿಡ್ಸಂಗೆ ಹಾಕಬೇಕು, ಓಕೆನಾ? ಇನ್ನೊಂದು ವಿಷಯ ಏನು ಗೊತ್ತಾ? ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಹೊತ್ತೆದ್ದು ಬ್ರಷ್ ಮಾಡಿಬಿಟ್ಟು ಒಂದು 4 ಬಾದಾಮಿ ತಿಂದರೆ ತುಂಬ ಒಳ್ಳೆಯದಂತೆ ಹೆಲ್ತ್ಗೆ. ಬನ್ನಿ, ಈಗ ನಮ್ಮ ಅಡುಗೆಗೆ ಹೋಗೋಣ. ಇಲ್ಲಿ ನಾನೊಂದು 1/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ 2 ಚಮಚದಷ್ಟು ತುಪ್ಪ ಹಾಕ್ಕೊಂಡು 2 ಪ್ಯಾಕೆಟು ನಮ್ಮ ಅಮೂಲ್ ಅವ್ರದ್ದು ಡೈರಿ ವೈಟ್ನರ್ ಮಿಲ್ಕ್ ಪೌಡ್ರು, ₹20 ಅಷ್ಟೇ. 1/4 ಲೀಟ್ರು ಹಾಲು, 2 ಟೀ ಸ್ಪೂನು ತುಪ್ಪ, ಆಯಿತಾ? ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬೆರೆಸ್ಬೇಕು, ಓಕೆನಾ? ಇದನ್ನು ಆಗಲೇ ಸ್ಟೌವಲ್ಲಿ ಆನ್ ಮಾಡಿ ಇಟ್ಬಿಡೋಣ, ಸಿಮ್ಗೆ ಇಟ್ಬಿಡೋಣ. ಬನ್ನಿ, ಈ ಕಡೆ ನಮ್ಮ ಬಾದಾಮಿ ಸಿಪ್ಪೆಲ್ಲ ತೊಗೊಂಡಿದ್ದೀನಿ. ನಾನು 1/4 kg ಬಾದಾಮಿಗೆ 1/4 ಲೀಟ್ರಷ್ಟು ಹಾಲು. ಫ್ರೆಂಡ್ಸ್, ಮೆಷರ್ಮೆಂಟು 2 ಪ್ಯಾಕೆಟ್ ₹10, 2 ಅಮೂಲ್ ಡೈಲಿ ವೈಟ್ನರ್, 2 ಚಮಚ ತುಪ್ಪ. ಇದಕ್ಕೆ ₹1500 ಕೊಡಬೇಕಾ ನಾವು? ಬನ್ನಿ, ಇದನ್ನು ಮಿಕ್ಸಿಗೆ ನೈಸ್ ಪೇಸ್ಟ್ ಮಾಡ್ಕೊಳ್ತೀನಿ ನಮ್ಮ ಬಾದಾಮಿ. ಈ ಕಡೆ ನಾನು ಕೋವಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವೀಟ್ಲೆಸ್ ಕೋವಾ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ? 1/4 ಲೀಟ್ರ್ ಹಾಲು, 2 ಚಮಚ ತುಪ್ಪ, 2 ಡೈಲಿ ವೈಟ್ನರು, ಅಮೂಲ್ ಅವ್ರದ್ದು ಬರುತ್ತಲ್ಲ ಡೈರಿ ವೈಟ್ನರು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಸಿಮ್ಮಲ್ಲಿ ಮಾಡಬೇಕು. ಯಾವುದೇ ಕಾರಣಕ್ಕೆ ಹೈ ಫ್ಲೇಮ್ ಮಾಡಬೇಡಿ. ಕೋವಾ ಸೀದೋಗುತ್ತೆ, ನಮಗೆ ಆ ಟೆಕ್ಸ್ಚರ್ ಬರೋಲ್ಲ. ಆ ಸ್ವೀಟ್ ತಿನ್ನಬೇಕಾದ್ರೆ ಬಾಯಲ್ಲಿ ಕರಗುತ್ತಲ್ಲ, ಅದೇ ಇದು ಟಿಪ್ಸು. ಇದನ್ನು ನೀಟಾಗಿ ಇದು ಆಗ್ತಾ ಇರಲಿ. ಒಂದು 5-10 ನಿಮಿಷ ತೊಗೊಳುತ್ತೆ ಫ್ರೆಂಡ್ಸ್. ಎಲ್ಲ ಸಿಮ್ಮಲ್ಲಿ ಮಾಡಬೇಕಾಗಿರೋ ಕೆಲಸ. ನೋಡಿ, ಇವಾಗ ಫಸ್ಟ್ ಸ್ಟೇಜಲ್ಲಿ ಸ್ವಲ್ಪ ಲಿಕ್ವಿಡ್ ಆಗಿತ್ತು, ಈಗ ಸ್ವಲ್ಪ ಸೆಮಿ ಲಿಕ್ವಿಡ್ ಬಂತು. ನೋಡಿ, ಈಗ ಸ್ವಲ್ಪ ಸೆಮಿ ಸಾಲಿಡ್. 3rd ಸ್ಟೇಜ್ ಬಂತಾ? ಎಲ್ಲ ಸಿಮ್ಮಲ್ಲಿ ಮಾಡೋ ಕೆಲಸ ನಾನ್ ಸ್ಟಿಕ್ ಕಡಾಯಲ್ಲಿ, ಓಕೆನಾ? ಹಂಗಂತ ತುಪ್ಪ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ತುಪ್ಪ ಜಾಸ್ತಿ ಹಾಕಿದ್ರೆ ಕೋವಾ ಸಾಫ್ಟಾಗಿ ಬರುತ್ತೆ. ಏನಿಲ್ಲ, ಇದೇ ಮೆಜರ್ಮೆಂಟು. 1/4 ಲೀಟ್ರ್ ಹಾಲು, 2 ಪ್ಯಾಕೆಟು ಹಾಲಿನ ಪುಡಿ, 2 ಚಮಚ ತುಪ್ಪ, ಓಕೆನಾ? ಇದಕ್ಕೆ ನಾನು ಈ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಬಾದಾಮಿ, ನೋಡಿ, ಬಾದಾಮಿ ಅಕಸ್ಮಾತ್ ತರಿಯಾಗಿ ಪೇಸ್ಟ್ ಆಗ್ತಿದೆ ಅಂದರೆ ನೀವು ಒಂದು ಕೆಲಸ ಮಾಡಿ, 1-2 ಚಮಚದಷ್ಟು ಹಾಲು ಹಾಕ್ಕೊಳ್ಳಿ. ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವೀಟ್ ಮಾಡ್ತಿದ್ದೀವಲ್ಲ, ಹಾಲು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡು ದೋಸೆ ಬ್ಯಾಟರ್ ಥರ ಮಾಡ್ಕೊಂಡ್ಬಿಡ್ಬೇಡಿ, ಗಟ್ಟಿಗೆ ಇರಬೇಕದು, ಓಕೆನಾ? ಇದು ನೀವು ಅರ್ಧ kg ಮಾಡೋಂಗಿದ್ರೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ಎಲ್ಲ ಕ್ವಾಂಟಿಟಿ. ಈ ಸಲ ಹಬ್ಬಕ್ಕೆ ಈ ₹1500 ಸ್ವೀಟು ನೀವು ಮಾಡಲೇಬೇಕು. ಅಡಿಯಾರ ಅನುಭವನೋ ಅಲ್ಲಿ ಇಲ್ಲಿ ಹೋದರೆ ₹1500 ನಿಮಗೆ. ಯಾಕ್ರಿ ₹200 ಬಾದಾಮಿ ತೊಗೊಂಬಂದು ಮನೆಯಲ್ಲೇ ನೀವು ಮಾಡ್ಬೋದಲ್ಲ? ಹಾಲಿರುತ್ತೆ, ₹20 ಡೈರಿ ವೈಟ್ನರು ತಂದು ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ನನ್ನ ಹತ್ರ ಕೇಸರಿ ಇಲ್ಲ. ನಿಮ್ಮ ಹತ್ರ ಕೇಸರಿ ಇದ್ದರೆ ಹಾಕ್ಕೊಳ್ಳಿ. ನಾನೊಂದು ಚೂರು ನಮ್ಮ ಜಿಲೇಬಿಗೆಲ್ಲ ಹಾಕ್ತೀವಲ್ಲ ಎಲ್ಲೋ ಫುಡ್ ಕಲರ್, ಅದನ್ನು ಆ್ಯಡ್ ಮಾಡಿದ್ದೀನಿ, ಒಂದು ಪಿಂಚ್ ಅಷ್ಟೇ, ಓಕೆನಾ? ಬೇಕಿದ್ರೆ ಸ್ವಲ್ಪ ಅರಿಶಿನ ಬೇಕಾದ್ರೂ ಹಾಕ್ಕೊಳ್ಳಿ, ಓಕೆನಾ? ಅಥವಾ ನಿಮ್ಮ ಹತ್ರ ಕೇಸರಿ ಬಣ್ಣ ಇತ್ತು ಅಂದರೆ ಸ್ವಲ್ಪ ಹಾಲಲ್ಲಿ ಕರಗಿಸ್ಬಿಟ್ಟು ಹಾಕ್ಕೊಳ್ಳಿ. ಸೊ ಈ ಥರ ಆ ಮಿಕ್ಸ್ಚರ್ ಹಾಕಿ ಒಂದಕ್ಕೊಂದು ಚೆನ್ನಾಗಿ ತಿರುಗಬೇಕು. ಇದು ಸಿಮ್ಮಲ್ಲಿ ಮಾಡೋ ಕೆಲಸ. ನೋಡಿ, ಎಲ್ಲೂ ಕೈ ಬಿಡಬೇಡಿ. ಎಷ್ಟಾಗುತ್ತೋ ಅಷ್ಟು ತಿರುಗ್ತಾನೇ ಇರಬೇಕು. ಎಲ್ಲಾದರೂ ಕೈ ಬಿಟ್ಟರೆ ತಳ ಅಂಟೋ ಚಾನ್ಸ್ ಇದೆ, ಸಿಯೋ ಚಾನ್ಸ್ ಇದೆ. ಅದ್ಭುತವಾದ ಸ್ವೀಟ್ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಬೇಕು. ಆಮೇಲೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ಈ ರೆಸಿಪಿ ನೋಡ್ತಿದ್ದೆ, ದಯವಿಟ್ಟು ನಿಮ್ಮ ಮನೇಲಿ ಟ್ರೈ ಮಾಡೋ ಜೊತೆಗೆ ನನಗೊಂದು ಲೈಕು ಶೇರ್ ಮಾಡಿ. ನೀವು ₹1 ಖರ್ಚಾಗಲ್ಲ ನಿಮ್ಮದು, ಓಕೆನಾ? ಮೇಲ್ಗಡೆ ಬಾದಾಮಿ ಪೇಡ ಅಂದಮೇಲೆ ಹೇಮಾ ಬಾದಾಮಿ ಹಿಡಿದ್ರೆ ಹಂಗೆ ಆಗುತ್ತಾ ಅಂತ ಅಂತೀರಾ? ಹೌದಿಗೆ, ಅದಕ್ಕೆ ಬಾದಾಮಿ ಇಟ್ಟಿದ್ದೀನಿ. ನಿಮ್ಗೇನೋ ಡೌಟ್ ಇತ್ತು, ಕನ್ಫ್ಯೂಷನ್ ಇದ್ದರೆ ನನಗೆ ಹೇಳಿ, ನಾನು ಕಮೆಂಟ್ ಸೆಕ್ಷನ್ ಹಾಕ್ತೀನಿ, ಈ ಥರ ಮಾಡಿ, ಈ ಥರ ಮಾಡಿ ಅಂತ. ಏನಾದ್ರು ಆಲ್ಟರ್ನೇಟಿವ್ ಬೇಕಿದ್ದರೂ ನನಗೆ ಹೇಳಿ, ಹೇಮಾ ಇದನ್ನು ಹಾಕ್ಬೋದಾ, ಅದನ್ನು ಹಾಕ್ಬೋದಾ ಅಂತ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸಲ ಈ ಸ್ವೀಟ್ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಓಕೆನಾ? ನನ್ನ ರೆಸಿಪೀಸ್ ಹೇಗಿದೆ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಚೆನ್ನಾಗಿ ಬರ್ತಿದೆಯಾ ಅಂತ. ಪಬ್ಲಿಕ್ ಸಪೋರ್ಟ್ ನನಗೆ ಬೇಕೇ ಬೇಕು. ಈ ಅದ್ಭುತವಾದ ಸ್ವೀಟು ಒಂದಕ್ಕಿಂತ ಒಂದು ನಾನು ಈ ಸಲ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಫಿನೆಟಾಗಿ ನನ್ನ ಚಾನಲಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ, ನಾನು ಹೇಮಾ ಹೋಗ್ಬರಲ್ಲ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಬಿಡಿ. ತುಂಬ ಸಾಫ್ಟಾಗಿದೆ ರೀ, ನಾನು ಗ್ಯಾರಂಟಿ. ಬಾಯಿಗಿಟ್ರೆ ಕರ್ಗೋಗುತ್ತೆ. ಅದ್ಭುತವಾದ ರುಚಿ ಇದೆ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಕೋವಾ ಮಾಡಬೇಕಾದ್ರೆ ಸ್ವಲ್ಪ ಕೋವಾ ಅಷ್ಟು ಸ್ವೀಟ್ ಇರಲ್ಲ. ನೀವು ಬೇಕಾದ್ರೆ 1-2 ಚಮಚ ಸಕ್ಕರೆ ಹಾಕ್ಕೊಳ್ಳಿ, ಓಕೆ? ಇನ್ನೇನು ಕೋವಾ ಮುಗಿದ್ಮೇಲೆ 1-2 ಚಮಚ ಸಕ್ಕರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಿಲ್ಕ್ ಪೌಡ್ರದೇ ಸ್ವೀಟ್ ಸಾಕು. ಎಕ್ಸ್ಟ್ರಾ ತಿನ್ನಂಗಿದೆ ನನಗೆ 1-2 ಚಮಚ ಹಾಕ್ಕೊಂಡಿದ್ದೀನಿ ನಾನು ಸಕ್ಕರೆ, ಓಕೆನಾ? ಬೇಕಿದ್ರೆ ಹಾಕ್ಕೊಳ್ಬೋದು. ಒಂದು ಸಲ ಕ್ಲೋಸಪ್ ವ್ಯೂ ನೋಡ್ಬಿಡಿ ಯಾವ ರೀತಿ ಇದೆ ಅಂತ. ನಿಮಗೆಲ್ಲ ಇಷ್ಟ ಆಯ್ತಲ್ಲ? ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಹೋಗ್ಬರಲ್ಲ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ಹೇಮಾ ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.